ಅವರೇ ನಿನ್ನೆ ನಿಮ್ಮದು ನೇರ ಅಂದರೆ ಎಲ್ಲಿ ಕಬ್ಬನ್ ಪಾರ್ಕ್ ತನಕ ಬರುವಂಥದ್ದಿತ್ತು, ಎಲ್ರಿಗೂ ಮನವರಿಕೆ ಮಾಡುವಂಥದ್ದಿತ್ತು. 2-3 ದಿವಸದ ಹಿಂದಿಂದ ಕೂಡ ನೀವು 2-3 ಅಲ್ಲ, ಒಂದು ವಾರ ಅನ್ಕೋತೀನಿ ನಾನು, ಒಂದು ವಾರದ ಹಿಂದಿಂದ ಕೂಡ ಟೆಂಪೋದಲ್ಲಿ ಇಲ್ಲೆಲ್ಲ ಹೋಗಿ ಆಮೇಲೆ ಮೈಕ್ ಹಾಕೊಂಡು ಮಾಡಿರೋದು ನಾನು ನೋಡಿದ್ದೀನಿ, ಮಾಡ್ತಾ ಬಂದಿದ್ದೀರಿ. ಮೆರವಣಿಗೆ ಮಾಡೋದಕ್ಕೆ ಅವಕಾಶ ತಗೊಂಡಿದ್ರಿ, ಅದನ್ನು ಮೊದಲೇ ಹೇಳಿದ್ರಿ, ಅವಕಾಶ ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮ್ಮ ಗಮನಕ್ಕಿದೆ, ಗೊತ್ತಿಲ್ಲ ನಮ್ಗೆ. ಆದರೆ ಇಲ್ಲಿ ಅರೆಸ್ಟ್ ಮಾಡಿರೋದು ಯಾಕೆ ಅಂತಂದರೆ ಅಲ್ಲಿ ಪ್ರತಿಭಟನೆ ಜಾಸ್ತಿ ಆಯಿತು, ಬ್ಯಾನರ್ಗಳನ್ನು ಹರಿದು ಹಾಕಕ್ಕೆ ಹೋದ್ರು, ಬೋರ್ಡ್ಗಳನ್ನು ಒಡೆಯಕ್ಕೆ ಹೋದ್ರು, ಅದಕ್ಕೋಸ್ಕರ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾ ಇರೋದವರು. ಸರ್ ಒಂದೇ ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ನಮ್ಮನ್ನು ರ್ಯಾಲಿಗೆ ಬಿಟ್ಟಿದ್ದಿದ್ರೆ ಯಾವುದೇ ಒಂದು ಅಹಿತಕರ ಘಟನೆ ಆಗ್ತಾ ಇರಲಿಲ್ಲ. ಇವ್ರು ಏನು ಮಾಡಿದ್ರು, ಗೌಡ್ರು ಕಾರಿಂದ ಇಳಿದ ತಕ್ಷಣವೇ ಅರೆಸ್ಟ್ ಮಾಡಿದ್ರು, ಬಸ್ಸಲ್ಲಿ ಕೂರಿಸ್ಬಿಟ್ರು. ಕಾರ್ಯಕರ್ತರಿಗೆ ಏನು ಅವ್ರಿಗೆ ದಿಕ್ಕು ಇದಾಗ್ದಂಗೆ ಆಯಿತು. ಇವ್ರೇನು ನೋಡಿ, ನಾವು ಹೇಳಿದ್ವಲ್ಲ, ನಾನು 23 ವರ್ಷ ಹೋರಾಟದಲ್ಲಿ ಈ ಥರ ನೆನ್ನೆ ಆಗಿದ್ದ ಥರ ಯಾವಾಗೂ ನೋಡಿಲ್ಲ. ಇಲಾಖೆನ ಬಂದೋಬಸ್ತ್ಗೆ ಕರವೇ ಹೋರಾಟ ಕರೆ ಕೊಟ್ಟಿದೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ನಾವೇನಿದ್ರು 100 ಜನದಲ್ಲಿ ಬರೋರಲ್ಲ, ಕಮ್ಮಿ ಅಂದ್ರೂ ಅಲ್ಲಿ 1000 ಜನ ಇದ್ರು. ಬೆರಳೆಣಿಕೆ ಅಷ್ಟು ಅಲ್ಲಿ ನಮ್ಮನ್ನ ಹೋರಾಟನ ದಿಕ್ ತಪ್ಪಿಸ್ಬೇಕು ಅಂತ ಏನೇನು ನಡೀತು ಎಲ್ಲ ಷಡ್ಯಂತ್ರ ನಡೀತದು ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಹೋರಾಟದಲ್ಲಿ ಇದೇ ಮೊದಲನೇ ಬಾರಿಗೆ ಈ ತರ ನೋಡಿದ್ದು ನಾನು. ಯಾರು ಇದಕ್ಕೆ ಕಾರಣ ಯಾರು ಎಲ್ಲಿ ಎಂಜಿಲ್ ತಿಂದಿದ್ದಾರೆ ಅಂತ ನಾರಾಯಣಗೌಡರು ಎಲ್ಲ ಮಾಹಿತಿ ಇದೆ, ನಮ್ಮ ಮೇಲೂ ಗುಪ್ತಚರ ಇದೆ. ನಾವು ಎಲ್ಲ ಕಲೆಕ್ಟ್ ಬರ್ತಾರೆ, ಈಚೆಗಡೆ ಬಂದು ಅವ್ರಿಗೇನು ಕಾನೂನಾತ್ಮಕವಾಗಿ ಪಾಠ ಕಲಿಸ್ಬೇಕು ನಾವು ಕಲಿಸ್ತೀವಿ, ಅದು ಬೇರೆ ವಿಚಾರ. ಆದ್ರೆ ನಮ್ಮ ಸರ್ಕಾರ ಏನಿದೆ, ನಮ್ಮ ಪಕ್ಕ ಕನ್ನಡ ಸರ್ಕಾರ ಅಂತ ನಾವು ಎಷ್ಟು ಖುಷಿಯಿಂದ ಹೆಮ್ಮೆಯಿಂದ ಇದೆಯಲ್ಲ, ನಾರಾಯಣಗೌಡರನ್ನ ಬಂಧಿಸಿರೋದು ಅವ್ರಿಗೆ ಸರಿ ಅನ್ಸುತ್ತಾ? ಇದೇ ಜೈಲಲ್ಲಿ ಇದ್ದಾಗ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ನಾರಾಯಣಗೌಡರು ಹಗಲು ರಾತ್ರಿ ನಿದ್ದೆ ಮಾಡ್ದೇನೆ ಎಲ್ಲಿಂದ ರ್ಯಾಲಿ ಮಾಡ್ದೋ ನಾವು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ. ಈಗ ಹೋರಾಟ ಕಂಟಿನ್ಯೂ ಆಗುತ್ತೆ, ನಿರಂತರ. ನಾಳೆ ಒಂದು ಸಭೆ ಕೂಡ ಮಾಡ್ಕೊಳ್ತಾ ಇದ್ದೀರಿ. ನಾಳೆ ಕೆಲವು ಸಂಘಟನೆಗಳು, ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಕ್ಕೂರಿನಿಂದ ನಿಂತ್ಕೊಂಡು ಏನು ನಮ್ಮ ಇದು ಪ್ಯಾಲೇಸ್ 5ನೇ ಗೇಟ್ ಏನಿದೆ ಅಲ್ಲಿ ಸಭೆ ಸೇರ್ತಾ ಇದ್ದಾರೆ. ಕನ್ನಡ ಹೋರಾಟಗಾರರಿಗೆ ಯಾರೇ ಆದ್ರೂ ತುಂಬಾ ಹೀನಾಯವಾಗಿ ನಡ್ಸ್ಕೊಂಡಿದ್ದಾರೆ ಸರ್, ತುಂಬಾ ಹೀನಾಯವಾಗಿ. ಊಟ ಕೊಟ್ಟಿಲ್ಲ, ಆ DCP ಮೊಬೈಲ್ ಕಿತ್ಕೊಳ್ಳೋದಂತೆ. ಏನ್ ಅನ್ಕೊಂಡವ್ರು ಇವರು? ಮೊಬೈಲ್ ನಾರಾಯಣಗೌಡರು ಮೊಬೈಲ್ ಯಾರ ಹತ್ರ ಮಾತಾಡಿದ್ರೆ ಕಿತ್ಕೊಳ್ಳೋದು, ಆಮೇಲೆ ಅವ್ರನ್ನ ಏನು ಊಟ ಕೊಡದೇನೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮಾತ್ರೆಗಳು ತರಿಸ್ಕೊಡ್ದೇನೆ. ಇವ್ರು ಪ್ಲಾನ್ ಏನ್ ಮಾಡಿದ್ದಾರೆ ಇವರು? ಏನ್ ಮಾಡಿದ್ರು ನಾರಾಯಣಗೌಡರು ಒಂದು ಏನು ಅಳ್ಳಾಡ್ಸಕ್ಕಾಗಲ್ಲ, ಅದು ನಮ್ಗೆ ಗೊತ್ತಿದೆ. ಇಂಥವ್ರನ್ನ 25 ವರ್ಷ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಎಂತೆಂತ ಅಂತ ಚೆಬ್ಬಿ ಇವರೆಲ್ಲ DCP ಏನೇನ್ ಮಾಡಿದಾರೆ ನಮ್ಗೆ ಗೊತ್ತಿದೆ. ಏನು ನಾರಾಯಣಗೌಡರನ್ನ ಏನು ಮಾಡ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅವರು ಹುಟ್ಟು ಹೋರಾಟಗಾರ, ಕನ್ನಡಕ್ಕೋಸ್ಕರನೇ ಹುಟ್ಟಿರೋದು. ಅವ್ರು ಮೊನ್ನೆ ಒಂದು ಮಾತು ಹೇಳಿದ್ರು, ನನಗೆ ಕಾಯಿಲೆ ಗೀಲೆ ಬಂದು ಸಾಯ್ದೇನೆ, ನನಗೆ ಹೋರಾಟದಲ್ಲಿ ಸಾಯ್ಬೇಕು, ನನಗೆ ಅದೇನೇ ಕೇಳ್ಕೊತೀನಿ ದೇವ್ರ ಹತ್ರ ಅಂತ. ಅಂಥವ್ರನ್ನ ನಾವು ಒಬ್ಬ ಕರ್ನಾಟಕದ ಕನ್ನಡಿಗರ ಸರ್ಕಾರ ಅಂತ ಹೇಳ್ಕೊಳ್ಳೋರು ಈಗ ನಮ್ಮ ಹೋರಾಟಗಾರನ, ಕನ್ನಡ ಹೋರಾಟಗಾರನ ಬಗ್ಬಡಿದ್ರೆ ಮಾಡೋರು ಯಾರು? ಮುಂದೆ ದಾರಿ ತಪ್ಪಿಸ್ತಾರೆ, ತಪ್ಪಿಸಿದಾರೆ. ನಂಗೆ ಗೊತ್ತು ಏನ್ ನಡೆದಿದೆ ಷಡ್ಯಂತ್ರ. ನಾರಾಯಣಗೌಡರು ಈಚೆ ಕಡೆ ಬರ್ತಾರೆ, ಬಂದಲ್ಲ ಗೊತ್ತಿದೆ ಪಾಠ ಎಲ್ಲಿ ಕಲಿಸ್ಬೇಕು. ಕೇಸ್ ಕೂಡ ಇಷ್ಟರ ಮಟ್ಟಿಗೆ ಹಾಕ್ತಾರೆ. ಎಂತೆಂತ ಸೆಕ್ಷನ್ ಹಾಕಿದ್ದಾರೆ ಗೊತ್ತಾ? 26 ಕೇಸ್ ಅಂತಂತೆ ಸೆಕ್ಷನ್ ಹಾಕಿದ್ದಾರೆ ಗೊತ್ತಾ? ಆಮೇಲೆ ನಾರಾಯಣಗೌಡ್ರನ್ನ ಅವರು ಹಾಕಿರೋದನ್ನ ಸಮರ್ಥನೆ ಮಾಡ್ಕೋತಾರೆ. ಯಾರು? ಈ ಸರ್ಕಾರ ಸಮರ್ಥನೆ ಮಾಡ್ಕೊಳುತ್ತೆ. ಏನಂತ? ಹೌದು. ಹಂಗಾದ್ರೆ ಇವ್ರು ನೋಡಿ, ಇನ್ನೇ 3 ತಿಂಗಳ ಎಲೆಕ್ಷನ್ ಇರೋದು, 3 ತಿಂಗಳ 4 ತಿಂಗಳಿದೆ, ಹಾಕಿಸ್ಕೊಳ್ಳಿ ಇವರು. ಪರಭಾಷಿಕರು ಇದಾರಲ್ಲ, ಅವ್ರು ಓಟ್ ಹಾಕ್ಸ್ಕೊಂಡು ಗೆಲ್ಲಿ ನೋಡೋಣ. ಬರೀ 3 ತಿಂಗಳು 4 ತಿಂಗಳು ಗೊತ್ತಾಗುತ್ತೆ ಅವಾಗ ಕನ್ನಡದವ್ರು ತಾಕತ್ತೇನು ಅಂತ. ಯಾವತ್ತು ತಿಳ್ಕೊಳ್ಳಿ, ನಮ್ಮನೆಗೆ ಬೆಂಕಿ ಹಚ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಅದು ಯಾವುದು ಒಪ್ಪಲ್ಲ. ಯಾಕೆಂದ್ರೆ ನಮ್ಮ ಕನ್ನಡಿಗರು ತುಂಬಾ ಶಾಂತಿಯುತವಾಗಿದ್ದಾರೆ. ಆದ್ರೆ ನೀವು ತಮಿಳ್ನಾಡಲ್ಲಿ ಹೋಗ್ರಿ, ಒಂದು ಟೂತ್ ಪೇಸ್ಟ್ ಮೇಲೆ ನೋಡ್ರಿ, ಒಂದು ಸಣ್ಣ ಪಟ್ಟಣದ ಮೇಲೆ ತಮಿಳೇ ಇರ್ತದೆ, ಇಂಗ್ಲಿಷ್ ಇರೋದು. ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಬೆಂಕಿ ಹಚ್ಬಿಡ್ತಾರ. ಅಲ್ಲಿ ನಮ್ಮವರು ಒಳ್ಳೆಯವರು, ಆಳಾಯ್ತಾರ ನಾರಾಯಣಗೌಡ್ರಲ್ವಾ, ಅವ್ರು ತಾನೆ ಬಾವಿ ಬಿದ್ದವ್ರು ನೋಡಿ ಕಲ್ಲೇಸೋದು. ನಮ್ಗೆ ಎಚ್ಚೆತ್ಕೋಬೇಕು. ಇಲ್ಲ ಅಂದಿದ್ರೆ ನಾವು ಕನ್ನಡ ಹೋರಾಟಗಾರರು ರಕ್ಷಣಾ ವೇದಿಕೆ ನಾರಾಯಣಗೌಡ ಇಲ್ಲ ಅಂದಿದ್ರೆ ನೀವು ಶ್ರೀರಾಮ್ಪುರ ಕಾಲಿಡಕ್ಕಾಗ್ತಿತ್ತಾ?